ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳೋದಕ್ಕೆ ಹೋದರೆ ನಿಮಗೆ ಒಂದು ಡೌನ್ ಟ್ರೆಂಡ್ನ ಕಾಣೋಕ್ಕೆ ಸಿಕ್ಕಿದೆ. ಮಾರ್ಕೆಟ್ ಆ್ಯಕ್ಚುಲಿ ಈಗ ನೀವು ಅನ್ಬೋದು ಡೌನ್ ಟ್ರೆಂಡಿಗೆ ತಿರುಗಿದೆ ಅಂತ. ಆ್ಯಕ್ಚುಲಿ ಡೌನ್ ಟ್ರೆಂಡಿಗೆ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಸೊ ನಿನ್ನೆ ಏನಾಯಿತು, ಬ್ರೇಕ್ಔಟ್ ಮಾಡ್ತೀನಿ ಅಂತ ಮೇಲೋಗಿ ವಾಪಸ್ ಬಂದು ನಮ್ಗೆ ಹೊಸ ಸಪ್ಲೈ ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟಿತ್ತು. ಇವತ್ತು ಅದೇ ರೀತಿ ಡಿಮಾಂಡ್ ಝೋನಲ್ಲಿ ಸ್ಟಾರ್ಟ್ ಆಯಿತು. ಡಿಮಾಂಡ್ ಝೋನಿಂದ ಸ್ವಲ್ಪ ಒಂದು ಪುಲ್ ಬ್ಯಾಕ್ ವೇವ್ ತಗೊಂಡು ನೀಟಾಗಿ ಕೆಳಗಡೆ ಬಿದ್ದು ನಮ್ಮ ಡಿಮಾಂಡ್ ಝೋನಿಗೆ ಫಸ್ಟ್ ಇದ್ದಿದ್ದಂಥ ಡಿಮಾಂಡ್ ಝೋನ್ನ ಸಪ್ಲೈ ಝೋನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ. ಅದಾದಮೇಲೆ ನೆಕ್ಸ್ಟ್ ಡಿಮಾಂಡ್ ಝೋನ್ನ ಸಪೋರ್ಟ್ ತಗೊಂಡು ವಾಪಸ್ ಅದೇ ಸಪ್ಲೈ ಝೋನಿಗೆ ಬಂದು ಸೇರ್ಕೊಂಡಿದೆ. ಓಕೆನಾ? ಸೊ ನಿಫ್ಟಿ ಈ ಥರ ಇದೆ. ಯಾವಾಗವರೆಗೂ ನಮಗೆ ಡೌನ್ ಟ್ರೆಂಡ್ ಅಂತ ಕನ್ಫರ್ಮ್ ಆಗಲ್ಲ. ನಿಮ್ಗೆ ಫಸ್ಟ್ ಹೇಳ್ದಂಗೆ ಅಪ್ ಟು 21,000ವರೆಗೂ ಇಳಿಲಿಲ್ಲ ಅಂತ ಅಂದರೆ ಮಾರ್ಕೆಟ್ ಡೌನ್ ಟ್ರೆಂಡ್ಗೆ ಹೋಗ್ತಾ ಇದೆ ಅಂತ ಕನ್ಫರ್ಮೇಷನ್ ಕೊಡಲ್ಲ. ಓಕೆನಾ? ಡೈಲಿ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದ್ರೆ ಮಾರ್ಕೆಟ್ ನಿನ್ನೆ ಒಂದು ಪಿನ್ ಬಾರ್ ಥರ ಫಾರ್ಮೇಷನ್ ಮಾಡಿತ್ತು. ಆ್ಯಕ್ಚುಲಿ ನಿನ್ನೆ ಒಂದು ಪಿನ್ ಬಾರ್ ಥರ ಫಾರ್ಮೇಷನ್ ಆಗಿತ್ತು. ಇವತ್ತೇನಾಯಿತು, ಆ ಪಿನ್ ಬಾರ್ನ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್ ಆಫ್ ಡೌನ್ ಟ್ರೆಂಡ್. ಬಟ್ ಲೆಟ್ ಮಿ ಸಿ, ನಾಳೆ ಏನಾದರೂ ಮತ್ತೆ ವಾಪಸ್ ಬಂದು ಇಲ್ಲಿಗೆ ಸಪೋರ್ಟ್ ತಗೊಂಡು ಏನಾದರೂ ಕೆಳಗಡೆ ಬಂತು ಅಂದರೆ ಇಟ್ಸ್ ಅ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಬಹುದು ಕಮ್ಮಿ ಟೈಮ್ ಫ್ರೇಮಲ್ಲಿ. ಸೊ ಪಿ ಇ ಸೈಡಿಗೆ ಹೋಗೋದು ಒಂದು ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಓಕೆನಾ? ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಏನಾಯ್ತು, ಸೊ ನನ್ನ ಸಿ ಮತ್ತು ಪಿ ಇ ಸೈಡ್ ಅಂತ ನೀವು ಅದನ್ನೇ ಕನ್ಫರ್ಮ್ ಮಾಡ್ಕೊಂಡು ಕೂರ್ಬೇಡಿ. ಮಾರ್ಕೆಟ್ ಯಾವ ಕಡೆ ರಿಯಾಕ್ಷನ್ ಕೊಡುತ್ತೆ ಆ ಕಡೆಗೆ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಒಂದು ಟ್ರೆಂಡ್ ಇತ್ತು ನೋಡಿ, ಇದೊಂದು ಟ್ರೆಂಡ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಟ್ರೆಂಡ್ ಬ್ರೇಕ್ ಡೌನ್ ಆಗಿದೆ. ನೆಕ್ಸ್ಟು ರೀಟೆಸ್ಟ್ ಆಗಿ ವಾಪಸ್ ಕೆಳಗಡೆ ಹೋಗಿದೆ. ಸೊ ಟ್ರೆಂಡ್ ಲೈನ್ ಸಹ ಬ್ರೇಕ್ಔಟ್ ಆಗಿದೆ. ಮಾರ್ಕೆಟ್ ಇವತ್ತು ಎಲ್ಲಿ ಸ್ಟಾರ್ಟ್ ಆಯಿತು? ಮಾರ್ಕೆಟು ನಮ್ಮ ಸಪ್ಲೈ ಝೋನಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿದೆ ನೋಡಿ, ನಮ್ಮ ಸಪ್ಲೈ ಝೋನಲ್ಲಿ ಸ್ಟಾರ್ಟ್ ಆಗಿ ನೆಕ್ಸ್ಟು ಬಂದು ಡಿಮಾಂಡ್ ಝೋನ್ ಬಂದು ಆ ಡಿಮಾಂಡ್ ಝೋನ್ನ ಮತ್ತೆ ಬ್ರೇಕ್ ಮಾಡಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋಣ, ಮತ್ತೆ ಬ್ರೇಕ್ ಮಾಡಿ ಇನ್ನೊಂದು ಡಿಮಾಂಡ್ ಝೋನ್ ಹತ್ರ ಹೋಗಿ ಸಪೋರ್ಟ್ ತೊಗೊಂಡು ನಿಂತಿದೆ. ಆಯಿತಾ? ಸೊ ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್ ಆಫ್ ಡೌನ್ ಟ್ರೆಂಡ್ ಅಂತ. ಡೌನ್ ಟ್ರೆಂಡ್ ಆ್ಯಕ್ಚುಲಿ ಇನ್ನೂ ಆಗಿಲ್ಲ. ನಿಮಗೆ ಇಲ್ಲಿ ನೀವು ಯಾವಾಗಲೂ ಕಮ್ಮಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿಬಿಡಿ. ಮಿನಿಮಮ್ 4 ಅವರ್ಸಲ್ಲಿ ನೋಡಿ. 4 ಅವರ್ಸಲ್ಲಿ ಏನಾದ್ರು ಸಿಗ್ನಲ್ ಕೊಟ್ಟಿದೆಯಾ? ಎಸ್, 4 ಅವರ್ಸಲ್ಲಿ ಏನು ಸಿಗ್ನಲ್ ಕೊಟ್ಟಿದೆ? ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ, ರನ್ ಆಯಿತು, ಪುಲ್ ಬ್ಯಾಕ್ ಆಯಿತು, ರನ್ ಆಯಿತು. ಸೊ ಪುಲ್ ಬ್ಯಾಕ್ ಪೆಂಡಿಂಗ್ ಇದೆ ಇದ್ರದ್ದು ಮಾರ್ಕೆಟ್ದು. ನೆಕ್ಸ್ಟ್ ಏನಾಗಿದೆ, ನಮ್ಮ ಕ್ಲಿಯರ್ ಏನಿದೆ ಇಲ್ಲೊಂದು ಹರ್ಡಲ್ ಇದೆ. ಈಗ ಮಾರ್ಕೆಟ್ ನಿಂತಿದೆಯಲ್ಲ, ಇಲ್ಲೊಂದು ಪಿನ್ ಬಾರ್ ಫಾರ್ಮೇಷನ್ ಆಗಿದೆ ನೋಡಿ. ಸೊ ಇಲ್ಲಿ ಸಹ ಒಂದು ಹರ್ಡಲ್ ಇದೆ. ಈ ಲೋನ ಬ್ರೇಕ್ ಆದರೆ ಮಾತ್ರ, ಸೊ ದಿಸ್ ಒನ್ ಈ ಲೋನ ಬ್ರೇಕ್ ಆದರೆ ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಸಹ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಈಗ ಲೋವರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿದೆ. ಆಯಿತಾ? 15 ಮಿನಿಟ್ಸಲ್ಲಿ ನೋಡೋದಾದ್ರೆ ಇಟ್ಸ್ ಕಂಪ್ಲೀಟ್ ಡೌನ್ ಟ್ರೆಂಡ್. ಬಟ್ ಹೈಯರ್ ಟೈಮ್ ಫ್ರೇಮ್ದು ಪುಲ್ ಬ್ಯಾಕ್ ಪೆಂಡಿಂಗ್ ಇದೆ. ಪುಲ್ ಬ್ಯಾಕ್ ಪೆಂಡಿಂಗ್ ಇರೋದ್ರಿಂದ ನೋಡ್ಕೊಂಡು ಟ್ರೇಡ್ ಮಾಡಿ. ಆಯಿತಾ? ಸೊ ಎಲ್ಲಿವರೆಗೂ ಪುಲ್ ಬ್ಯಾಕ್ ಆಗ್ಬೋದು? ಸೊ ನಮಗಿರೋದು ಇಲ್ಲಿಂದ ಇಲ್ಲಿವರೆಗೂ ಮಾತ್ರ. ಸೊ 50 to 61.8% ಇಲ್ಲಿದೆ. ಸಾರಿ, ಉಲ್ಟಾ. ಸೊ ಇದು ಇನ್ನೂ ವೇವ್ ಕಂಪ್ಲೀಟ್ ಆಗಿಲ್ಲ. ಇದನ್ನು ಪುಲ್ ಬ್ಯಾಕ್ ವೇವ್ ಅಂತ ತಗೊಳಕ್ಕಾಗಲ್ಲ, ಯಾಕಂದರೆ ಇದು ವೇವ್ ಕಂಪ್ಲೀಟ್ ಆಗಿ ವಾಪಸ್ ಹೋದರೆ ಮಾತ್ರ ಹೇಳ್ಬೋದು. ಬಟ್ ಆ್ಯಕ್ಚುಲಿ ನಮ್ಮ 0.618 ಲೆವೆಲ್ ಏನಿದೆ ಅಲ್ಲೇ ನಮ್ಮ ಏನಿದೆ ಸಪ್ಲೈ ಝೋನ್ ಇದೆ. ಲೆಟ್ಸ್ ಸಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ಟ್ರೇಡಿಂಗ್ ಅಂತ ಅಂದರೆ ನೀವು ಬರೀ ಹಣ ಹಾಕಿ ಬೈ ಮತ್ತು ಸೇಲ್ ಮಾಡೋದಲ್ಲ, ಜಸ್ಟ್ ನೀವು ಝೋನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಟ್ರೇಡಿಂಗ್ ಜರ್ನಿ ಡಿಸೈಡ್ ಆಗಿರುತ್ತೆ. ಆಯಿತಾ? ಯಾವುದೇ ಕಾರಣಕ್ಕೂ ಎದ್ರಕ್ಕೆ ಹೋಗ್ಬಿಡಿ, ಸೇಫಾಗಿ ಟ್ರೇಡ್ ಮಾಡಿ. ಮತ್ತು ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಮರಿಬೇಡಿ. ಮನಿ ಮ್ಯಾನೇಜ್ಮೆಂಟ್ ಅಂದ್ರೇನು, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೇನು ಅಂತ ಬರೋವಂತಹ ಕ್ಲಾಸಸ್ಗಳಲ್ಲಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ಅದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬೈ ಸೇಲ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಹೋಪ್ ಟ್ರೇಡಿಂಗ್ ಮಾಡಬೇಡಿ. ಮಾರ್ಕೆಟ್ ಇಲ್ಲಿ ಹೋಗ್ಬೋದು ಅಲ್ಲಿ ಹೋಗ್ಬೋದು ಅನ್ನೋ ಹೋಪ್ ಟ್ರೇಡಿಂಗ್ ಮಾಡಬೇಡಿ. ಅನಾಲಿಸಿಸ್ ಮಾಡಿ ಆಮೇಲೆ ನೀಟಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಆಯಿತಾ? ಟೇಕ್ ಕೇರ್ ಗೈಸ್.